ಒಂದು ರಾಜ್ಯ ಎರಡು ವಿಭಿನ್ನ ಅಭಿವೃದ್ಧಿ ಮುಖಗಳು. ದಕ್ಷಿಣ ಕರ್ನಾಟಕ ವೇಗವಾಗಿ ಬೆಳೆಯುತ್ತಿದ್ದರೆ ಉತ್ತರ ಕರ್ನಾಟಕ ಇನ್ನೂ ಹೋರಾಟದಲ್ಲೇ. ಯಾಕೆ? ಇದು ರಾಜಕೀಯವೇ, ಭೌಗೋಳಿಕವೇ, ಅಥವಾ ಇತಿಹಾಸದ ಪರಿಣಾಮವೇ? ಕರ್ನಾಟಕವನ್ನು ಸಾಮಾನ್ಯವಾಗಿ ಎರಡು ಭಾಗಗಳಾಗಿ ನೋಡಲಾಗುತ್ತದೆ. ದಕ್ಷಿಣ ಕರ್ನಾಟಕ, ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ತುಮಕೂರು ಇತ್ಯಾದಿ. ಉತ್ತರ ಕರ್ನಾಟಕ, ಬೆಳಗಾವಿ, ಬಿಜಾಪುರ, ಕಲಬುರಗಿ, ಬಾಗಲಕೋಟೆ, ರಾಯಚೂರು ಇತ್ಯಾದಿ. ಈ ಎರಡರ ನಡುವೆ ಅಭಿವೃದ್ಧಿಯಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು ಐಟಿ ರಾಜಧಾನಿ, ಸಾವಿರಾರು ಎಂಎನ್ಸಿ ಕಂಪನಿಗಳು, ಉದ್ಯೋಗ ಅವಕಾಶಗಳು ಹೆಚ್ಚು, ಸ್ಟಾರ್ಟ್ಅಪ್ ಮತ್ತು ಟೆಕ್ ಬೆಳವಣಿಗೆ. ಉತ್ತರ ಕರ್ನಾಟಕದಲ್ಲಿ ಕೆಲವೇ ಕೈಗಾರಿಕೆಗಳು, ಉದ್ಯೋಗ ಅವಕಾಶ ಕಡಿಮೆ, ಯುವಕರು ಬೇರೆ ರಾಜ್ಯಗಳಿಗೆ ವಲಸೆ. ಇದರ ಕಾರಣ ಐಟಿ ಹೂಡಿಕೆಗಳು ದಕ್ಷಿಣ ಭಾಗದಲ್ಲಿ ಹೆಚ್ಚು. ಉತ್ತರ ಕರ್ನಾಟಕ ಬರ ಪ್ರದೇಶ, ಹೆಚ್ಚು ನೀರಾವರಿ ಸಮಸ್ಯೆ, ಮಳೆ ಅವಲಂಬಿತ ಕೃಷಿ, ರೈತರ ಸಂಕಷ್ಟ. ದಕ್ಷಿಣ ಕರ್ನಾಟಕ ಕಾವೇರಿ ನದಿ, ಜಲಾಶಯಗಳು ಹೆಚ್ಚು, ನೀರಾವರಿ, ಹಾಲು ಬೆಳೆ ಉತ್ಪಾದನೆ ಹೆಚ್ಚು, ನೀರಿನ ಲಭ್ಯತೆ ಅಭಿವೃದ್ಧಿಗೆ ಮುಖ್ಯ ಕಾರಣ. ದಕ್ಷಿಣ ಕರ್ನಾಟಕ ಉತ್ತಮ ಕಾಲೇಜುಗಳು, ಖಾಸಗಿ ಆಸ್ಪತ್ರೆಗಳು, ಸಂಶೋಧನಾ ಸಂಸ್ಥೆಗಳು. ಉತ್ತರ ಕರ್ನಾಟಕ ಮೂಲಭೂತ ಸೌಕರ್ಯ ಕಡಿಮೆ, ವಿದ್ಯಾರ್ಥಿಗಳು ಬೇರೆ ನಗರಗಳಿಗೆ ಹೋಗಬೇಕು. ಇನ್ನು ರಾಜಕೀಯವಾಗಿ ಸಹ ಈ ಎರಡೂ ಪ್ರದೇಶಗಳಲ್ಲಿ ತುಂಬಾ ವ್ಯತ್ಯಾಸವನ್ನು ಕಾಣಬಹುದು. ಕರ್ನಾಟಕ ಒಂದು ರಾಜ್ಯ ಆಗುವ ಮೊದಲು ದಕ್ಷಿಣ ಕರ್ನಾಟಕ ಭಾಗಗಳು ಹಳೆಯ ಮೈಸೂರು ಕಿಂಗ್ಡಮ್ನಲ್ಲಿ ಇದ್ದವು. ಉತ್ತರ ಕರ್ನಾಟಕ ಭಾಗಗಳು ಹೈದರಾಬಾದ್ ಸ್ಟೇಟ್, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿಗಳಲ್ಲಿ ವಿಭಜಿತವಾಗಿದ್ದವು. ಹೀಗಾಗಿ ಅಭಿವೃದ್ಧಿ ಸಮಾನವಾಗಿರಲಿಲ್ಲ. 1956ರಲ್ಲಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಮೂಲಕ ಕರ್ನಾಟಕ ಒಂದಾಯಿತು. ಆದರೆ ಅಭಿವೃದ್ಧಿ ಅಂತರ ಮುಂದುವರಿಯಿತು. ಕರ್ನಾಟಕ ರಾಜಕೀಯ ಮತ್ತು ಆಡಳಿತ ಕೇಂದ್ರ, ಬೆಂಗಳೂರು ಮುಖ್ಯಮಂತ್ರಿಗಳು, ಅಧಿಕಾರಿಗಳು, ಹೂಡಿಕೆದಾರರು. ಇಲ್ಲಿ ಯೋಜನೆಗಳು ಮೊದಲು. ದಕ್ಷಿಣ ಭಾಗಕ್ಕೆ ಪವರ್ ಇದ್ದಲ್ಲಿ ಅಭಿವೃದ್ಧಿ ಬರುತ್ತದೆ ಎನ್ನುವ ಮಾತು ಇಲ್ಲಿ ಕಾಣುತ್ತದೆ. ಮತದಾನ ವಿಚಾರದಲ್ಲಿ ದಕ್ಷಿಣ ಕರ್ನಾಟಕ ಹೆಚ್ಚು ಜನಸಂಖ್ಯೆ, ನಗರ ಮತದಾರರು, ಮಧ್ಯಮ ವರ್ಗ, ಉದ್ಯೋಗಿ ವರ್ಗ. ಉತ್ತರ ಕರ್ನಾಟಕ ಗ್ರಾಮೀಣ ಮತದಾರರು, ರೈತರು, ರಾಜಕೀಯ ಪಕ್ಷಗಳು. ನಗರ ಮತದಾರರ ಕಡೆ ಹೆಚ್ಚು ಗಮನ. ಕರ್ನಾಟಕದ ಬಡತನ ಸೂಚ್ಯಂಕ ಪ್ರಕಟ. ಯಾವ ಜಿಲ್ಲೆ ಮೊದಲು ತಿಳಿಯಿರಿ. ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯ ಬಗ್ಗೆ ಈಗ ಹೊಸದೊಂದು ಆತಂಕಕಾರಿ ಚಿತ್ರಣ ಹೊರಬಿದ್ದಿದೆ. ಬಹು ಆಯಾಮದ ಬಡತನ ಸೂಚ್ಯಂಕದ ವರದಿಯ ಪ್ರಕಾರ ರಾಜ್ಯದ ಜಿಲ್ಲೆಗಳ ನಡುವೆ ಬಡತನದ ಪ್ರಮಾಣದಲ್ಲಿ ಅಜಗಜಾಂತರ ವ್ಯತ್ಯಾಸ ಕಂಡುಬಂದಿದೆ. ಬೆಂಗಳೂರಿನಂತಹ ಮೆಟ್ರೋ ನಗರಗಳಲ್ಲಿ ಬಡತನ ಶೂನ್ಯದತ್ತ ಸಾಗುತ್ತಿದ್ದರೆ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಇಂದಿಗೂ ಮೂಲಭೂತ ಸೌಕರ್ಯ ಮತ್ತು ಬಡತನದ ವಿರುದ್ಧ ಹೋರಾಡುತ್ತಿವೆ. ಯಾವ ಜಿಲ್ಲೆಗಳು ಅತಿ ಹೆಚ್ಚು ಬಡತನವನ್ನು ಎದುರಿಸುತ್ತಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಬಿಡಲಾಗಿದೆ, ತಿಳಿಯಿರಿ. ಸಮೀಕ್ಷೆಯ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ಅತಿ ಹೆಚ್ಚು ಬಡತನವನ್ನು ಎದುರಿಸುತ್ತಿದ್ದರೆ, ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳು ಉತ್ತಮ ಸ್ಥಿತಿಯಲ್ಲಿವೆ. ಹಾಗಾದ್ರೆ ನಿಮ್ಮ ಜಿಲ್ಲೆ ಯಾವ ಸ್ಥಾನದಲ್ಲಿದೆ ಎನ್ನುವ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ, ಗಮನಿಸಿ. ಜಿಲ್ಲಾವಾರು ಬಡತನದ ಪ್ರಮಾಣ: ಯಾದಗಿರಿ 28.68%, ರಾಯಚೂರು 21.58%, ಗುಲ್ಬರ್ಗ, ಕಲಬುರಗಿ 20.33%, ಕೊಪ್ಪಳ 19.35%, ವಿಜಯಪುರ 17.52%. ಅತಿ ಕಡಿಮೆ ಬಡತನವಿರುವ ಜಿಲ್ಲೆಗಳು: ಬೆಂಗಳೂರು ಗ್ರಾಮಾಂತರ 0.79%, ರಾಮನಗರ 0.96%, ದಕ್ಷಿಣ ಕನ್ನಡ 1.29%, ಬೆಂಗಳೂರು ನಗರ 1.28%, ಕೋಲಾರ 2.01%, ಗದಗ 17.26%, ಬಳ್ಳಾರಿ 13.94%, ಬೀದರ್ 1.93%, ಬಾಗಲಕೋಟೆ 12.7%, ಹಾವೇರಿ 11.27%, ಬೆಳಗಾವಿ 8.18%, ಧಾರವಾಡ 7.09%, ಚಿತ್ರದುರ್ಗ 5.72%, ತುಮಕೂರು 5.61%, ದಾವಣಗೆರೆ 5.25%, ಉತ್ತರ ಕನ್ನಡ 5.05%, ಚಾಮರಾಜನಗರ 4.87%, ಕೊಡಗು 4.85%, ಚಿಕ್ಕಬಳ್ಳಾಪುರ 3.74%, ಉಡುಪಿ 3.62%, ಚಿಕ್ಕಮಗಳೂರು 3.22%, ಶಿವಮೊಗ್ಗ 3.23%, ಚಿಕ್ಕಮಗಳೂರು 3.22%, ಶಿವಮೊಗ್ಗ 3.23%, ಹಾಸನ 2.88%, ಮೈಸೂರು 2.47%, ಮಂಡ್ಯ 2.31%. ಯಾದಗಿರಿ ಜಿಲ್ಲೆ ಬಡತನದ ತೀವ್ರತೆಯಲ್ಲಿ 45.07% ಮೊದಲ ಸ್ಥಾನದಲ್ಲಿದ್ದು, ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 8.79 ಲಕ್ಷ ಜನರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಬೆಂಗಳೂರು ನಗರದ ಒಟ್ಟು ಜನಸಂಖ್ಯೆ 1.4 ಕೋಟಿಗಿಂತ ಹೆಚ್ಚಿದ್ದರೂ ಬಡತನದ ಸೂಚ್ಯಂಕ ಕೇವಲ 0.0053ರಷ್ಟಿದೆ. ಮೈಸೂರು, ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಬಡತನದ ಪ್ರಮಾಣ 3% ಕಡಿಮೆ ದಾಖಲಾಗಿದೆ. ಇದು